ಆರ್ಡರ್ ಆರ್ಡರ್ ಆರ್ಡರ್. ನಿಮ್ ಪರ ವಾದ ಮಾಡಕ್ಕೆ ವಕೀಲರಿದಾರಾ? ನಾನೇ ವಕೀಲರಾಗಿರೋದ್ರಿಂದ ಕೆಲವು ವಿಷಯ ನಾನೇ ಹೇಳಿದ್ರೇನೆ ನಿಮಗೂ ಕೂಡ ಅರ್ಥ ಆಗತ್ತೆ. ಅದಕ್ಕೆ ಈ ಕೇಸ್ನ ನಾನೇ ವಾದ ಮಾಡೋದಕ್ಕೆ ಯು ಶುಡ್ ಕೈಂಡ್ಲಿ ಗ್ರಾಂಟ್ ಮಿ ಪರ್ಮಿಷನ್ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ಸ್ ಸರ್. ಯಾವ ಆಧಾರದ ಮೇಲೆ ನಾನು ಅರೆಸ್ಟ್ ಮಾಡಿದ್ರೆ? 11ನೇ ತಾರೀಕು 10 ಗಂಟೆಗೆ ನಮ್ಗೊಂದು ಕಂಪ್ಲೇಂಟ್ ಬಂದಿದೆ. ಅದನ್ನ ನಾವು ವಿಚಾರಣೆ ಮಾಡಿದಾಗ ಆ ಹುಡುಗಿಗೂ ನಿಂಗೂ ಸಂಬಂಧ ಇದೆ ಅಂತ ನಾನು ನಿಮ್ಮನ್ನ ಹೇಳ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಆಧಾರ ಕೊಟ್ಟಿದ್ದೀನಿ ಗುರುಗಳೇ. ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಹೇಳಿ ಒಬ್ರು ವಕೀಲ ಅಂತ ನೋಡ್ದೆ ಪೊಲೀಸರು ನನ್ನ ಅರೆಸ್ಟ್ ಮಾಡಿ ಅವಮಾನ ಮಾಡವ್ರೆ. ನಮ್ ವಕೀಲರ ಕೆಲ್ಸಕ್ಕೆ ಅದು ಅವಮಾನ. ಅದೆಲ್ಲ ನೀನ್ ಮಾತಾಡಬಾರ್ದು. ನಿನ್ನ ಮೇಲೇನೆ ಅಪರಾಧ ಬಂದಿರೋದು. ಇನ್ನೊಬ್ರ ಬಗ್ಗೆ ನೀನು ಮಾತಾಡೋ ಅಧಿಕಾರನೇ ಇಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ರಲ್ಲ, ನಿನ್ ಜೊತೆಯಲ್ಲೇ ಹುಟ್ಟಿರೋ ನಿನ್ ಸಹೋದರ. ಕಳೆದ 25 ವರ್ಷದಿಂದ ಒಂದೇ ಮನೆಯಲ್ಲಿ ವಾಸವಾಗಿದ್ರು ಕೂಡ ಅವರೇ ನಿಮ್ಮೇಲೆ ದೂರು ಕೊಟ್ಟಿರೋದ್ರಿಂದ ಅದನ್ನ ಉದಾಸೀನ ಮಾಡೋದಕ್ಕಾಗಲ್ಲ. ಆದ್ರಿಂದಲೇ ಈ ಕೋರ್ಟ್ ಈ ಕೇಸ್ನ ಸ್ಪೆಷಲ್ ಆಗಿ ತಗೊಂಡಿದೆ. ಮಿಸ್ಟರ್ ಶಿವ, ಏನ್ ಆಧಾರದ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮೊದಲು ಅವತ್ತು ರಾತ್ರಿ ನನ್ನ ಹತ್ರ ಮಾತಾಡ್ಬೋದು. ನಾನು ಬೇರೆ ಯಾವ್ದೋ ಟೆನ್ಷನಲ್ಲಿದ್ದೆ. ಆ ಹುಡುಗಿ ಯಾಕಾಗಿ ಮಾತಾಡಿದ್ಲು ಅಂತ ನಾನು ಸ್ವಲ್ಪನೂ ಯೋಚಿಸ್ಲೇ ಇಲ್ಲ. ಆ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದಕ್ಕೆ ಮೊದಲು ಆ ಹುಡುಗಿ ನಾನು ನೋಡಿದ್ದೇ ಇಲ್ಲ. ಆಮೇಲೆ ಯೋಚಿಸ್ದೆ, ಒಂದ್ ವೇಳೆ ನನ್ನ ತಮ್ಮ ಅಂತ ಅನ್ಕೊಂಡು ನನ್ನ ಹತ್ರ ಮಾತಾಡೋಳೆ ಅಂತ. ಇವನು ಹುಡುಗರ ಜೊತೆ ಆಟ ಆಡ್ತಾನೆ ಅಂತ ನಂಗೆ ಗೊತ್ತು. ಆ ಹುಡುಗಿ ಸಾವ್ಗೆ ಇವನೇ ಕಾರಣ ಅಂತ ನಂಗೆ ಸಂದೇಹ ಬಂತು. ಇವ್ನು ನಾನೇ ಹೊಡೆದು ಸಾಯ್ಸಾಕ್ಬಿಡೋಣ ಅಂತ ನೋಡ್ದೆ. ಆದ್ರೆ ಇವನ್ ಥರ ಮನುಷ್ಯರಿಗೆಲ್ಲ ನೀವು ಕೊಡೋಂಥ ದಂಡನೆ ಹುಡುಗಿರ ವಿಷಯದಲ್ಲಿ ಆಟ ಆಡೋರ್ಗೆ ಒಂದು ಭಯನ ಹುಟ್ಟಾಕತ್ತೆ. ಅದಕ್ಕೇನೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟೆ. ಮೊದಲು ಅವ್ರು ನಂಬಲಿಲ್ಲ. ಆಮೇಲೆ ವಿಚಾರಿಸಿ ಆ ಹುಡುಗಿ ಮನೇಲಿ ಫೋಟೋ, ಇವ್ನು ಕೊಟ್ಟಿದ್ದ ಗ್ರೀಟಿಂಗ್ಸ್ ಎಲ್ಲ ಸಿಕ್ಕಿದ್ಮೇಲೆ ಇವನ್ನ ಅರೆಸ್ಟ್ ಮಾಡಿದ್ರು. ಆ ಫೋಟೋಯಿಂದ ಸಿಗಾಕೊಂಡ ಇಲ್ಲ, ಒಂದು ಸಂದೇಹದಲ್ಲೇ ಕೇಳ್ತಾ ಇದ್ದೀನಿ, ಆ ಫೋಟೋದಲ್ಲಿರೋದು ನಾನೇ ಆಗಿರ್ಬೇಕಾ? ಇಬ್ರು ಒಂದೇ ತರ ಇರೋದ್ರಿಂದ ಇದನ್ನ ಆಧಾರವಾಗಿ ಇಟ್ಕೊಳಕ್ ಬರಲ್ಲ. ವರ್ಕೌಟ್ ಆಗೋಯ್ತು, ಸಿಗಾಕೊಂಡೆ ಕಣ. ಆ ಹುಡುಗಿ ಕಡೆಯದಾಗಿ ನಿಮ್ ಸೆಲ್ಗೆ ಫೋನ್ ಮಾಡಿರೋದು. ಅವಳ ಲಾಸ್ಟ್ ಡಯಲ್ ನಂಬರ್ ಅಲ್ಲಿ ನಿಮ್ ನಂಬರ್ ಇದೆ. ಇದಕ್ಕೇನ್ ಹೇಳ್ತೀರಾ? ಇರ್ಬೋದು ಸರ್, ನಾನು ನ್ಯಾಯವಾದ ವಕೀಲ. ನನಗೆ ತುಂಬಾ ಕ್ಲೈಂಟ್ಸ್ ಇದ್ದಾರೆ. ಆ ಹುಡುಗಿಗಿರೋ ಸಮಸ್ಯೆಗೆ ಯಾರನ್ನಾದ್ರೂ ಐಡಿಯಾ ಕೇಳಿರುತ್ತೆ, ನನಗೆ ಫೋನ್ ಮಾಡಿರ್ತಾಳೆ. ನಾನು ಬಿಸಿ ಇರೋದ್ರಿಂದ ಫೋನ್ ತೆಗ್ದಿರಲ್ಲ. ಅದಕ್ಕೆ ನಾನು ಅಪರಾಧಿ ಆಗ್ತೀನಿ ಸರ್. ಇವಾಗ ನಾನು ಫೋನ್ ಮಾಡ್ತೀನಿ ನಿಮಗೆ, ನೀವು ತೆಗಿಯಲ್ಲ, ನಾನು ಸತ್ತೋಗ್ತೀನಿ. ನನ್ನ ಸಾವಾಗ ನೀವೇ ಕಾರಣನಾ? ಅವಾಗ ನಿಮ್ದು ಪೊಲೀಸರು ಅರೆಸ್ಟ್ ಮಾಡ್ತಾರಾ? ಸರ್, ಇವ್ನು ತಪ್ಪು ಮಾಡ್ಬಿಟ್ಟು ವಕೀಲರ ಬುದ್ಧಿ ತೋರಿಸಿ ಪ್ಲಾನ್ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಾವನೆ. ಅಣ್ಣ, ನನ್ನ ಮೇಲೆ ಅಪರಾಧ ಹೊರಿಸಿದ್ದೀರಾ? ಪರವಾಗಿಲ್ಲ, ನಾನು ನಿಮ್ಮ ತಮ್ಮ. ಆದ್ರೆ ನನ್ನ ವಕೀಲರ ಬಗ್ಗೆ ಮಾತ್ರ ತಪ್ಪಾಗಿ ಮಾತಾಡ್ಬೇಡಿ. ಆಮೇಲೆ ಇಲ್ಲಿರೋ ವಕೀಲರೆಲ್ಲ ಸೇರಿ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಬರ್ಕಿ ರಾಸ್ಕಲ್, ಬಾಯ್ ಮಚ್ಚ. ಯುವರ್ ಆನರ್, ನೋಡಿ ನಿಮ್ಮ ಮುಂದೆ ಹೇಗೆ ಮಾತಾಡ್ತಾ ಇದ್ದಾರೆ. ಡೋಂಟ್ ಯೂಸ್ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಇನ್ಸೈಡ್ ದ ಕೋರ್ಟ್. ಏನೇ ಮಾತಾಡಿದ್ರು ಎಮೋಷನ್ ಆಗ್ದೇನೆ ನಿಧಾನವಾಗಿ ಮಾತಾಡಿ. ನನ್ನ ಜೊತೆ ಹುಡ್ತವನು ಅಂತ ಈ ಕೇಸ್ನಲ್ಲಿ ತಗೊಂಡಿದ್ದೀರಿ ಅಂತಿದ್ದೀರಾ? ನಮ್ಮಿಬ್ರನ್ನ ಹೆತ್ತವ್ರನ್ನ ನೀವೇ ಕರೆದು ಕೇಳಿ ಸರ್. ಆಮೇಲೆ ಅವರೇ ಹೇಳಿ. ನನ್ನ ನೇಣು ಹಾಕಿದ್ರು ಕೂಡ ನಾನು ಒಪ್ಕೊಳ್ಳೋಕೆ ತಯಾರಾಗಿದ್ದೀನಿ. ಸ್ವಾಮಿ, ನನ್ನ 2 ಮಕ್ಕಳು ತಪ್ಪು ಮಾಡೋ ಅಂಥವ್ರಲ್ಲ ಸ್ವಾಮಿ. ನನ್ನ ಹೊಟ್ಟೆಯಲ್ಲಿ ಒಟ್ಟಿಗೆ ಇದ್ದವರು ಈಗ ನೋಡಿದ್ರೆ ಹಾವು ಮುಂಗ್ಸಿ ತರ ಆಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಂದಾನು ಚಿಕ್ಕವನ್ನ ನೋಡಿದ್ರೆ ನನ್ ದೊಡ್ಡವನ್ಗ ಆಗೋದೇ ಇಲ್ಲ. ಮನೇಲಿ ಜಗಳ ಆಡ್ತಿದ್ರೆ ನಮಗ್ ಬಿಡಿಸೋದೇ ಕೆಲ್ಸ. ಈ ಕೋರ್ಟ್ ವರ್ಗೂ ಬಂದ್ಬಿಟ್ರು. ನನ್ ಮಗ ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ನಮ್ ದೊಡ್ಡವನ್ ಯಾಕೆ ಹೀಗ್ ಮಾಡ್ತಾನೋ ಗೊತ್ತಿಲ್ಲ ಸ್ವಾಮಿ. ನೀವೇ ಅವನ್ಗೆ ಸ್ವಲ್ಪ ಬುದ್ಧಿ ಹೇಳಿ ಕಳಿಸ್ಬೇಕು. ಓಕೆ, ನೆಕ್ಸ್ಟ್. ಸ್ವಾಮಿ ನಮಸ್ಕಾರ. ತಮ್ಮನಿಗೇನಾದ್ರೂ ತೊಂದರೆ ಆಯ್ತು ಅಂದ್ರೆ ಅಣ್ಣ ಕಾಪಾಡೋಕ್ ಮುಂದೆ ಬರ್ತಾನೆ. ಇಲ್ಲಿ ಹೇಗಂದ್ರೆ ಯಾರೋ ಮಾಡಿದ ತಪ್ಪಿಗೆ ತಮ್ಮನ್ನ ತಂದು ಕೋರ್ಟಲ್ಲಿ ನಿಲ್ಸಿದಾನೆ. ಪ್ರಪಂಚದಲ್ಲಿ ಈ ತರ ಎಲ್ಲಾದ್ರೂ ಆಗುತ್ತಾ ಸ್ವಾಮಿ? ಒಳ್ಳೆ ಪಾಯಿಂಟ್ ಎಲ್ಲ ಎತ್ಕೊಡ್ತಾವನಲ್ಲ. ಸುಮ್ಮನೆ ಇವ್ರನ್ನ ನಮ್ಮ ಅಸಿಸ್ಟೆಂಟ್ ಆಗಿ ಇಟ್ಕೋಬಾರ್ದಲ್ವಾ? ನನ್ನ ಮಗ ತಪ್ಪು ಮಾಡಿರೋದಿಲ್ಲ, ನಿಜವಾಗ್ಲೂ ತಪ್ಪು ಮಾಡಿರೋದಿಲ್ಲ. ಈ ಎಲ್ಲಾ ಹೇಳಿಕೆಗಳು ನೋಡ್ತಾ ಇದ್ರೆ ನಿಮ್ ತಮ್ಮನ ಮೇಲೆ ಇರುವಂತ ದ್ವೇಷದಿಂದಾನೇ ಇವೆಲ್ಲ ಕೆಲಸ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಇವರೇ ಅಪರಾಧಿ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಆಧಾರ ಇದೆಯಾ? ಹಾಕಿದ್ಬಿಟ್ಟು ವರ್ಕೌಟ್ ಆಗಾಯ್ತು. ಓಕೆ, ಎಸ್ಕೇಪೆ. ಸತ್ಯ ಆಯ್ತು, ಅದನ್ನ ಹೇಳ್ದೆ. ಇಷ್ಟಾದ್ಮೇಲೆ ಇನ್ನೇನು ಹೇಳೋದು? ಆದ್ರೆ ಆ ಹುಡುಗಿ ಅವತ್ತು ಮಾತಾಡಿದ್ದು ಏನೋ ಮನ್ಸಿಗೆ ಮಾತ್ರ ನೋವಾಗಿದೆ ಅಂತ ಅನ್ನಿಸ್ಲಿಲ್ಲ. ಬೇರೆ ಏನೋ ಸಮಸ್ಯೆ ಆಗಿರ್ಬೇಕು. ಆ ಹುಡುಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಹತ್ರ ಇದೆ. ಇವನು DNA ಟೆಸ್ಟ್ ಮಾಡಿ ನೋಡಿ. ಇವನು ಒಳ್ಳೆಯವನ ಕೆಟ್ಟವನ ಅಂತ ನಿಮ್ಗೂ ಗೊತ್ತಾಗುತ್ತೆ, ಊರವ್ರಿಗೂ ಗೊತ್ತಾಗುತ್ತೆ. ಇನ್ನು ಏನೇನ್ ಕೇಳ್ಬೇಕಾಗಿತ್ತು ಏನು? ಶಿವ ಮಾಡಿರುವಂತ ಆಪಾದನೆನ ಈ ಕೋರ್ಟ್ ಒಪ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಕುಮಾರ್ ಅವರು DNA ತಗೊಂಡು ಆ ರಿಪೋರ್ಟ್ನ ಈ ಕೋರ್ಟ್ಗೆ ಹಾಜರುಪಡಿಸಬೇಕಂತ, ಅದುವರೆಗೂ ಜಾಮೀನಿಂದ ಅವರು ಆಚೆ ಇರ್ಲಿ ಅಂತ, ಅವರ ನಿಬಂಧನೆ ಪ್ರಕಾರ ಬಿಡುಗಡೆ ಮಾಡ್ಲಿ ಅಂತ ಈ ಕೋರ್ಟ್ ಆದೇಶ ಪಡಿಸ್ತಾ ಇದೆ. ದಿಸ್ ಕೋರ್ಟ್ ಈಸ್ ಅರ್ಜೆಂಟ್. ತಪ್ಪು ಮಾಡ್ಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತೀಯನಾ?
ರಿಪೋರ್ಟ್ ಬರ್ಲಿ ಕಣ. ಸಿಕ್ಕಾಕ್ಸ್ತೆ ಅಲ್ವೇನೋ, ನಾನು ನಿನ್ನ ನೋಡ್ಕೋತೀನಿ. ನಿಂತ್ಕೊಳ್ಳಲ್ಲೇ. ಜೊತೆಲಿ ಹುಡ್ತವನೆ ಪೊಲೀಸರು ಹಿಡ್ಕೊಟ್ಟು ಕೋರ್ಟ್ ಮೆಟ್ಲು ಹತ್ಸಿ ಮಾನ ಮರ್ಯಾದೆ ತೆಗ್ದಿಲ್ಲ. ಅದಾದ್ಮೇಲೆ ಯಾಕೆ ಇಲ್ಲಿಗೆ ಬಂದೆ? ನಿಂಗೆ ಮನೇಲಿ ಜಾಗ ಇಲ್ಲ, ಹೋಗ. ಅರುಣಾಚಲ, ಅದ ನೀನೇ ಹೇಳ್ಬಾರ್ದು. ಸತ್ತವ್ರ ಅಪ್ಪನ್ ಬಂದ್ ಹೇಳಕ್ ಕೇಳು. ಯಾಕೆ ಅವ್ರು ಒಪ್ಕೊಂಡಿರೋದಕ್ಕೆ ತಗೊಂಡಿರೋ ಮನೆ ಇದು? ಏಯ್ ಏನಂದೆ? ಅಪ್ಪನ ಹೆಸರಿದ್ ಕರೀತೀನಿ, ನೀನ್ ರೌಡಿನೇನೋ? ಮುದ್ದುಲಕ್ಷ್ಮಿ, ಲಕ್ಷ್ಮಿ, ನಿಲ್ಸ. ಏನಾಯ್ತು ನಿನ್ಗೆ? ನಾನು ನೋಡ್ತಾ ಇದ್ದೀನಿ ಕೋರ್ಟಲ್ಲಿ ಅವ್ನ ಪರವಾಗಿ ಸಾಕ್ಷಿ ಹೇಳ್ತಾ ಇದ್ದೀರಾ. ಏನಮ್ಮ ಇವ್ನು? ಏನೋ ಅವ್ನು ನೋಡೋ ಅಂತಾರ, ನಾನ್ ಕೆಟ್ಟವನ ತರ ಹೇಳ್ತಿದ್ದೀರಾ. ಏನ್ ಅನ್ಕೊಂಡಿದ್ದೀರಾ? ನೋಡಿದ್ರ ಬಂದ್ಬಿಟ್ಟ ನೀನು ಉತ್ತಮ ಪುತ್ರ. ಯಾವ ಪರಿಸ್ಥಿತಿಲಿ ಬಂದ ನೋಡು. ಇದನ್ನ ಹೋಗಿ ನಂಬಿಕೆಯಲ್ಲ ನೀನು. ಅವನೇನೋ ಮಾಡ್ತಾನೆ. ಒಬ್ಳು ತಂಗಿರೋ ಅಣ್ಣನೇ ಹೀಗ್ ಮಾಡ್ದ ಅಂತಂದ್ರೆ ಅವ್ನ್ ಮನ್ಸು ಹೇಗೋ ತಡ್ಕೊಳುತ್ತೆ. ಇಟ್ಸ್ ಓಕೆಪ್ಪ, ನನ್ನ ಕ್ಷಮಿಸ್ಬಿಡಿಪ್ಪ. ನಿಜನೇಪ್ಪ, ನಿಜನೇ. ನಾನು ಕುಡ್ದಿದ್ದೀನಿ. ನನ್ನ ಮುಖ ನೋಡಿಪ್ಪ, ಹಾಲು ಮಾತ್ರ ಕುಡಿತಾ ಇದ್ದೆ ನಾನು. ಇವತ್ತು ಬ್ರಾಂದಿ ಕುಡ್ದಿದ್ದೀನಿ ಅಂದ್ರೆ ಯಾಕೆ? ಮನ್ಸ್ ತಡಿತಿಲ್ಲಪ್ಪ. ಹೊರಗಡೆಯವರಾಗಿದ್ರು ಪರವಾಗಿಲ್ಲಪ್ಪ, ಜೊತೆಲಿ ಹುಟ್ಟಿರೋ ರಕ್ತನ ಹೇಗೆ ಮಾಡ್ಬೇಕಾದ್ರೆ ನನಗ್ ಮನೆಗೆ ಬರೋದಕ್ಕೆ ಇಷ್ಟ ಆಗ್ತಿಲ್ಲಪ್ಪ. ನಿಮ್ನ ಅಣ್ಣನು ಬಿಟ್ಬಿಟ್ಟು ನಾನು ಎಲ್ಗಪ್ಪ ಹೋಗ್ಲಿ? ಲೇ ಲೇ, ನೀವ ಇಟ್ಕೊಂಡಿದ್ಯೇನೋ ನಿನ್ ಜೊತೆ ಹುಡ್ದು ಅನ್ಕೊಣ ಅವನು. ಅಣ್ಣಂಗ್ ಬೈಬೇಡಿಪ್ಪ, ಬೈಬೇಡಿ. ಅವ್ರು ತುಂಬಾ ಒಳ್ಳೆಯವರು, ನೀತಿವಂತರು. ಲೇ ಲೇ ಲೇ, ಬಾಯಿ ಮುಚ್ಚ. ಸುಂದರ, ಅವ್ನ್ ಹೇಳ್ತಿರೋದು ನಿಜಾನೇ. ಅವ್ನ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಆದ್ರೆ ನೀನಿದ್ಯಾ ನಮ್ಮ ಮಾನ ಮರ್ಯಾದೆ ಹಾಳು ಮಾಡೋದಕ್ಕೆ. ನಿನ್ನಿಂದ ನಮಗ್ ನೆಮ್ಮದಿನೇ ಇಲ್ಲ ಕಣ. ಯೋ, ಅವನ ಒಬ್ನೇ ಜೈಲಲ್ಲಿ ಹೋಗಿ ಮುದ್ದೆ ತಿಂತಾನೆ ಅನ್ಕೊಂಡೆ. ಆದ್ರೆ ನೀವು ಒಕ್ಕಲೊತ್ತು ವಯಸ್ಸದ್ ನೋಡಿದ್ರೆ ಕುಟುಂಬದ ಸಮೇತ ಜೈಲ್ಗೆ ಹೋಗ್ತೀರಾ. ಏ ಬಾನು, ಇವ್ರ ಜೊತೆ ಎಲ್ಲ ಸೇರ್ಬೇಡ, ನೀನ್ ದೂರ ಇದ್ಬಿಡು. ಲೇ ಲೇ, ತೀರ್ಪಿನ ಬಂದಿಲ್ಲ ಕಣ, ನೀನ್ ಬೈಲಲ್ಲಿ ಆಚೆ ಬಂದಿದ್ಯಾ. ತೀರ್ಪು ಬರ್ಲಿ, ಅವಾಗ ಇದೆ ಕಣ ಮಗ್ನ ನಿನ್ಗೆ ಆಪು. ಆಪ್ ಇಡ್ತೀನ ಆಪ್. ನನಗ್ ನೀನ್ ಇಡ್ತೀಯ, ನಿನಗ್ ನಾನ್ ಇಡ್ತೀನ ಅಂತ ನೋಡೋಣ. ಹೋಗ. ಏನಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇ ನಿಮ್ ಮಗಳೆಲ್ಲ ಮಾತಾಡದ್ಲಲ್ಲ, ಮತ್ ನೀನೇನ್ ಬಂದ್ ಮಾತಾಡ್ತೀಯ? ಜೊತೆಲುಟ್ಟಿ ತಮ್ಮನೇ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಅಂತ ಕೋರ್ಟ್ವರೆಗೂ ಹೋಗಿದ್ಯಾ. ನೀನ್ ತಪ್ಪಾದ ವ್ಯಕ್ತಿ ಆಗಿರೋಕ್ ಸಾಧ್ಯ ಇಲ್ಲ. ನನ್ನ ಮಗಳು ನಿನ್ನ ಹತ್ರ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ನನ್ನ ಮಗಳು ನಿನ್ನ ಹತ್ರ ಏನ್ ಹೇಳಿದಳೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಹತ್ರ ಏನ್ ಹೇಳಿದ್ಲು ಗೊತ್ತಾ? ಇಲ್ಲಿಗೆ ಯಾಕೆ ಬಂದ ಆ ನಾಯಿ? ಅವನ ಹತ್ರ ಬೇಡ್ಕೋತಾ ಇದೆಯಲ್ಲ. ಅಮ್ಮ, ನೀವು ಶಿವನ್ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ನೀವ್ ನನಗೆ ಎಷ್ಟು ಮುಖ್ಯನೋ ಅವನು ಹಾಗೇನೆ. ಓ, ಹಾಗಾದ್ರೆ ನಮ್ಗಿಂತ ಮೀನ್ ಮಾರೋನೆ ಮುಖ್ಯ ಆಗೋದಲ್ಲ? ಮೀನ್ ಮಾರ್ಕೆಟ್ಗೆ ಹೋಗಿದ್ದೆ ನನ್ಗೋಸ್ಕರ. ಸ್ಕೂಲಲ್ಲಿ ಒಬ್ರು ಟೀಚರ್ ನನ್ ಜೊತೆ ತಪ್ಪಾಗಿ ನಡ್ಕೊಳಕ್ ಟ್ರೈ ಮಾಡಿದ್ರು. ಶಿವ ಅವ್ರಿಗೆ ಹೊಡೆದು ತಲೆಗೆ ಪೆಟ್ ಮಾಡ್ದ. ಎಲ್ಲಾರ ಮುಂದೆ ಹೇಳಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ ಹೊಡೆದಿದ್ ಕಾರಣನ ಯಾರ ಹತ್ರನೂ ಹೇಳಿಲ್ಲ. ಅದಕ್ಕೋಸ್ಕರನೇ ಅವನು ಓದಕ್ಕಾಗ್ಲಿಲ್ಲ. ಅವ್ನು ಓದಿದಿದ್ರೆ ಹೀಗ್ ಮೀನ್ ಮಾರೋ ಅವಶ್ಯಕತೆ ಇರ್ಲಿಲ್ಲ. ಶಿವನ್ ನಾನು ಪ್ರೀತಿಸಕ್ ಶುರು ಮಾಡಿ 10 ವರ್ಷ ಆಯ್ತು. ನಾನು ಅವನ್ನ ಮರೆಯಕ್ಕೂ ಆಗಲ್ಲ, ನೀವ್ ಅದನ್ನ ಮಾಡಕ್ಕೂ ಆಗಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿಮ್ಮ. ಬಿಟ್ಬಿಡ್ತೀವಿ ಕಣೆ, ಅವನ ಜೊತೆನೆ ಹೋಗಿ ಸಂಸಾರ ಮಾಡು. ಆದ್ರೆ ಅದನ್ನೆಲ್ಲ ನೋಡೋದಿಕ್ಕೆ ನಾನ್ ಜೀವಂತವಾಗಿರಲ್ಲ. ನಾನ್ ಜೀವಂತವಾಗಿರಲ್ಲ. ಕಮಲಾ! ನಾನ್ ಜೀವಂತವಾಗಿರಲ್ಲ. ಕಮಲಾ! ಕಮಲಾ, ಬಾಗಲ್ ತೆಗಿ. ಕಮಲಾ, ಬಾಗಲ್ ತೆಗಿ. ಕಮಲಾ, ಅಯ್ಯೋ ಕಮಲಾ, ದುಡುಕ್ಬೇಡ. ಬಾಗಲ್ ತೆಗಿ, ಬಾಗಲ್ ತೆಗಿ. ಕಮಲಾ, 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 ಅಯ್ಯೋ ನನ್ ಮಾತು ಕೇಳು ಕಮಲಾ, ಬೇಡ ಬಾ. ನನ್ ಮೇಲೆ ಹಾಕ್ಬೇಕು ಅಂತಿದ್ಯಾ? ನಿನ್ ಕಡೆ ಆಸೆ ಇದೆ ಅನ್ಸತ್ತಲ್ವಾ? ಹೀಗ್ ಬೆಂಕಿ ಹಚ್ಕೊಂಡ್ ಸಾಯ್ತೀನಿ, ನೇಣ್ ಹಾಕೊಂಡ್ ಸಾಯ್ತೀನಿ ಅಂತ ಹೆತ್ ಮಗಳ ಸಂತೋಷನ ನೀವ್ ಸಾಯಿಸ್ಬೇಡಿ. ಇವಾಗ ನಾನು ಏನ್ ಮಾಡ್ಬೇಕು? ಅವನನ್ನ ಮದ್ವೆ ಮಾಡ್ಕೋಬಾರ್ದು, ಅದಕ್ಕೆ ಅಲ್ವಾ ಇದೆಲ್ಲ? ನೀನ್ ಸಾಯ್ಬೇಡ, ಬದುಕು. ನಾನ್ ಡಿಸೈಡ್ ಮಾಡ್ತೆ. ಅವನನ್ನ ಮದ್ವೆ ಮಾಡ್ಕೊಂಡೆ ಬದುಕ್ಬೇಕು ಅಂತ ಏನಿಲ್ಲ. ಅವನ್ ನೆನ್ಪಲ್ಲೇ ಸತ್ತು ಹೋಗ್ತೀನಿ ನಾನು. ನಾನ್ ಇನ್ಮೇಲೆ ಶಿವಾಗ ತೊಂದರೆ ಕೊಡಲ್ಲ, ಅವನಿಂದನೂ ನಿಮಗ್ ತೊಂದರೆ ಆಗಲ್ಲ. ಆದ್ರೆ ಒಂದು, ನೀನನ್ನ ಇವನನ್ನ ಮದ್ವೆ ಮಾಡ್ಕೊ, ಅವನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿದ್ರೆ ನೀನ್ ಸಾಯಲ್ಲ, ನೀನ್ ಸಾಯಲ್ಲ. ನಿಮ್ಮಪ್ಪ ಬಂದು ಹೇಳಿದ್ಮೇಲೆ ಎಲ್ಲ ಗೊತ್ತಾಯ್ತು. ನನ್ನ ಕ್ಷಮಿಸು ಶ್ವೇತಾ. ಶಿವ, ಈ ಆರೋಪದ ಪ್ರಕಾರ 607 ಮತ್ತು 13ರ ಪ್ರಕಾರ, ಹಾಗೆ ಸಾಕ್ಷಿಯ ಕಲೆ ಹಾಕೋದ್ರಲ್ಲಿ ನಡೆದಿರುವಂತ ಪ್ರಯತ್ನಗಳು, ವಿಚಾರಣೆ, ಸಾಕ್ಷಿಗಳು ಅವರುಗಳೇ ಒಪ್ಕೊಂಡಿರೋದ್ರಿಂದ ಈ ಕೋರ್ಟ್ ಆರೋಪ ಹೊತ್ಕೊಂಡಿದ್ದಂತ ಅಶೋಕ್ ಕುಮಾರ್ ಅವರಿಗೆ
ಹೇಳಿರೋ ಪ್ರಕಾರನೇ DNA ಟೆಸ್ಟ್ ಆಗಿರೋ ರಿಪೋರ್ಟ್ ಪ್ರಕಾರ ಹಾಗೇನೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಸಾಕ್ಷಿ ಅವ್ರ ಪರವಾಗೇ ಇದ್ರೂ ಕೂಡ ಸತ್ತಿರುವಂತ ಗಾಯತ್ರಿ ಅವ್ರಿಗೂ ಇವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ನಿರ್ಣಯನ ಮಾಡಿ ಈ ಕೋರ್ಟ್ ಅವರು ನಿರಪರಾಧಿ ಅಂತ ಪರಿಗಣಿಸಲಾಗಿದೆ. ಕಾಪಾಡ್ಬಿಟ್ಟಿಯಮ್ಮ. ಇನ್ನು ಮುಂದೆ ಇದೇ ತರ ಯಾವ್ದಾದ್ರು ಘಟನೆ ನಡೀತು ಅಂತಂದ್ರೆ ಶಿವ ಅವರಿಗೆ ತಲೆ ಸರಿ ಇಲ್ಲ ಅಂತ ಯಾವ್ದಾದ್ರು ಆಸ್ಪತ್ರೆಗೆ ಸೇರಿಸ್ಲಿ ಅಂತ ಈ ಕೋರ್ಟ್ ಎಚ್ಚರಿಕೆ ಕೊಡ್ತಾ ಇದೆ. ಅಣ್ಣ 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 ಕಾಲ್ ಬಿಡ. ನೀವೆಲ್ಲ ಹೇಗೆ ತಪ್ಪಿಸ್ಕೊತೀರಾ? 1500 ರೂಪಾಯಿ ಕೊಟ್ರೆ ಅಬ್ದುಲ್ ಕಲಾಂನ ಅರೆಸ್ಟ್ ಮಾಡ್ತಾರೆ. ಕೇಳೋ ಪ್ರಶ್ನೆ ನೋಡಿ ಅಣ್ಣ 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 ಬಿಟ್ಬಿಡಿ ಅಣ್ಣ 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 ಬಿಟ್ಬಿಡಿ ಅಣ್ಣ 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 ಬೇಡ ಅಣ್ಣ ಹಾಕ್ಬಿಡಿ ಅಣ್ಣ 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 ನಾನು ತಪ್ಪು ಮಾಡಿ ಸತ್ಯ ಅಣ್ಣ. ಆ ಹುಡುಗಿನ ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ವಿ. ಇಬ್ರು ಸೇರ್ಬಾಳಣ ಅಂತ ಡಿಸೈಡ್ ಮಾಡಿದ್ವಿ. ಆ ಟೈಮಲ್ಲೇ ತಪ್ಪು ನೋಡ್ದೋಯ್ತು. ತಂಗಿ ಮದುವೆಗೂ ಮೊದಲು ವಿಷಯ ಮನೆ ಗೊತ್ತಾಗ್ಬಿಟ್ರೆ ತಪ್ಪಾಗತ್ತೆ ಅಂತ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅವನು ಆ ಥರ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನೀವು ಪೊಲೀಸರು ಕಂಪ್ಲೇಂಟ್ ಬೇರೆ ಕೊಟ್ಬಿಟ್ರಿ. ಈ ಕೇಸಿಂದ ಆಚೆ ಬರೋದಕ್ಕೂ ಕುಟುಂಬನ ಕಾಪಾಡೋದಕ್ಕೂ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾಣ. ಆ ಹುಡುಗಿ ಸಾವಿಗೆ ನಾನು ಕಾರಣ ಅಲ್ಲ ಅಣ್ಣ. ಮತ್ತಾರ ಕಾರಣ? ನಾನಲ್ಲ ಅಣ್ಣ, ಮತ್ತಾರ? ನೀವೇನೇ ಅಣ್ಣ? ಏನೋ ಅಂದೆ? ಹೌದಣ್ಣ, ನೀವೇ ಅಣ್ಣ ತಪ್ಪು ಮಾಡಿದ್ದು. ನಾನಾ? ಏನು ಹೇಳ್ತಾ ಇದೀಯಾ? ಹೌದಣ್ಣ, ನೀವು ಕೋರ್ಟಲ್ಲಿ ಏನಣ್ಣ ಹೇಳಿದ್ರಿ? ಆ ಹುಡುಗಿ ನಿಮ್ಮ ನೋಡಿದ 2 ಅವರಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರಿ. ಅವಳು ನಾನು ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡಿದ್ದಾಳೆ. ನೀವೇನಂತ ಹೇಳಿದ್ರು? ಅವಳು ಸೂಸೈಡ್ ಮಾಡ್ಕೊಂಡವಳೆ. ಏನೋ ಹೇಳ್ತಾ ಇದೀಯಾ? ನಾನು ಮಾತಾಡೋದಕ್ಕೇನೆ ಆ ಹುಡುಗಿ ಸತ್ತೋದ್ಲಾ? ಹೌದಣ್ಣ, ಒಂದೇ ನಿಮಿಷ ಯೋಚನೆ ಮಾಡಿದ್ರೆ ನನ್ನ ಗಾಯತ್ರಿ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಒಂದು ಮಾತಾದ್ರೂ ನನ್ನ ಕೇಳಿದ್ರ? ಯಾಕೆ ಕೇಳಲಿಲ್ಲ? ನಿಮ್ಮ ಮುಂಗೋಪ, ನಿಮ್ಮ ಆತ್ರ, ಅದೇ ಅವಳನ್ನ ಕೊಂದಿದ್ದು. ನೀನ್ ಹೇಳೋದೆಲ್ಲ ತಲೆ ಕೆಡ್ತಾ ಇದೆ. ನೀನ್ ನನ್ನ ಯಾಮಾರ್ಸ್ತಾ ಇದೆಯಾ ಅಂತ ನನ್ಗೇನಾದ್ರೂ ಗೊತ್ತಾಯ್ತು ನಿನ್ನ ಸಾಯ್ಸಾಕ್ಬಿಡ್ತೀನಿ. ನಿನಗ್ ನಾನೇ ಕಣಯ್ಯಮ್ಮ. ಅಯ್ಯೋ ಅಣ್ಣ, ನಾನೇ ಕಣ ಯಾಮಾರ್ಸ್ಲಿ ನಿಮ್ನ? ಏಯ್, ನೀನ್ ಅವಳ ಜೊತೆನೆ ಬಾಳ್ಬೇಕು ಅಂತಿದ್ದೆ ಅಂತಿದ್ಯಾ? ಬೇರೆ ಯಾವ್ದಾದ್ರು ಹುಡುಗಿ ಜೊತೆ ನಾನು ನೋಡಿದ್ನೋ ನಿನ್ ಕತೆ ಮುಗಿತ್ಕೋಣ. ಅಣ್ಣ, ಗಾಯತ್ರಿ ಮಾರ್ತೀನಿ ಒಬ್ಳನ. ಲೇ, ನಿನಗ್ ನಾನ್ ಯಮನ, ನನಗ್ ನೀನ್ ಯಮನ? ನೋಡೇ ಬಿಡೋಣ ಕಣ. ಅವತ್ತು ಹೇಳ್ದಾಗ ಮರ್ಯಾದಾಗ ನನ್ನ ಮಾತು ಕೇಳಿದಿದ್ರೆ ಈ ತರ ಪೊಲೀಸು ಕೇಸು ಹಾಸ್ಪಿಟಲ್ ಅಂತ ಸುತ್ತ ಅವಶ್ಯಕತೆ ಬರ್ತಿರ್ಲಿಲ್ಲಲ್ಲ. ಸುಮ್ನೆ ಇರ, ನಾನೇ ಇವಾಗ ಟೆನ್ಷನ್ ಇಂದ ಆಚೆ ಬಂದಿದ್ದೀನಿ. ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ. ನಿನ್ನ ಯಾರಪ್ಪ ಈ ತರ ಹೊಡೆದಿರೋದು? ಇವ್ರ ಅಣ್ಣನೇ ಡಾಕ್ಟರ್. ತಮ್ಮ ಅಂತಾನು ನೋಡ್ದೇನೆ ನಾಯಿ ಹೊಡೆದಂಗ್ ಹೊಡೆದಿದ್ದಾನೆ. ಇನ್ನೊಂದ್ 2 ಡೇಟ್ ಸೇರ್ಸಿ ಹೊಡೆದಿದ್ರೆ ನೀನ್ ಸತ್ತೇ ಹೋಗಿರ್ತಿದ್ದೆ. ಇನ್ಮೇಲಾದ್ರೂ ಜಾಗ್ರತೆ ಆಗಿರು. ಟ್ಯಾಬ್ಲೆಟ್ಸ್ ಎಲ್ಲ ಬರ್ದ್ಕೊಡ್ತೀನಿ, ಕರೆಕ್ಟ್ ಟೈಮ್ಗೆ ತಗೊಂಡು ಮನೇಲಿ ರೆಸ್ಟ್ ಮಾಡು. ಓಕೆ? ಓಕೆ ಡಾಕ್ಟರ್. ಏನ್ ಡಾಕ್ಟರ್, ಈಗ ಬಸ್ಸಿಂದ ಮಲ್ಗೆ ಅಂಗಡಿವರೆಗೂ ಬಟನ್ ಒತ್ತಿದ್ರೆ ಸೊಯ್ ಅಂತ ಬಿಲ್ ಬಂದ್ಬಿಡ್ತಲ್ಲ, ಆ ತರದ್ ಮಷೀನ್ ಒಂದ್ ಇಸ್ಕೊಳತ್ತಾನೆ. ಇನ್ನು ಅರ್ಥ ಆಗದೆ ಇರೋ ತರನೇ ಬರ್ದ್ ಕೊಡ್ತಾ ಇದೀರಾ. ಇದನ್ನ ತಗೊಂಡೋಗಿ ಮೆಡಿಕಲ್ ಶಾಪಲ್ಲಿ ಕೊಟ್ರೆ ಅವ್ನು ಒರಿಜಿನಲ್ ಕೊಡ್ತಾನ ಅಥವಾ ಡೂಪ್ಲಿಕೇಟ್ ಕೊಡ್ತಾನ ಅಂತಾನೆ ಅರ್ಥ ಆಗಲ್ಲ. ಮೂಲ ವ್ಯಾಧಿ ಅಂತಾರೆ, ಕಾಲ ವ್ಯಾಧಿ ಅಂತಾರೆ. ಅಂತ ಕೇಸುಗಳೆಲ್ಲ ನೀವೇ ತಾನೇ ತಗೊಳ್ಳೋದು. ಬಂದ್ಮೇಲೆ ಟ್ರೀಟ್ಮೆಂಟ್ ಮಾತ್ರ ತಗೊಂಡೋಗ್ಬೇಕು. ತುಂಬಾ ಮಾತಾಡಬಾರ್ದು. ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಂಬರೋದು? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ. ಬಂದಾಗ್ದಲ್ಲ ಲೊಡ ಲೊಡ ಅಂತ ನಿನ್ ನೆನ್ಸ್ಕೊಂಡ್ರೆ ನನ್ಗೆ ಎಲ್ಲಿ ಗಾಯತ್ರಿ ಮ್ಯಾಟ್ರನ್ನ ನಮ್ಮ ಅಣ್ಣನ ಹತ್ರ ಹಾಕೊಡ್ತೀಯ ಅಂತ ಭಯ ಆಗ್ತಾ ಇದೆ ಕಣ. ಲೇ, ನನ್ ಮೇಲೇನೆ ಸಂದೇಹ ಪಡ್ತಾ ಇದ್ಯಾ? ನಾನು ನಿಮ್ಮ ಅಣ್ಣನ ಹತ್ರನ? ಲೇ ಬಿಡ, ಲೇ ಯಾವಾಗ ನೀನ್ ನನ್ ಮೇಲೆ ಸಂದೇಹ ಪಡ್ತೀಯ? ಬಿಡು, ನನ್ನ ಹತ್ರ ಮಾತಾಡ್ಬಿಡು. ಸ್ನೇಹಕ್ಕೋಸ್ಕರ ಪ್ರಾಣನೇ ಕೊಡೋನ್ ಕಣ ನಾನು. ಲೇ ಅಶೋಕ್, ಆಗ್ತಿಲ್ಲ ಅಣ್ಣ, ತುಂಬಾ ಫೀಲಿಂಗ್ ಆಗ್ತಿದ್ಯಣ್ಣ. ಅದ್ರ ಬಗ್ಗೆ ಯೋಚಿಸ್ತಾ ಇರ್ಬೇಡ, ಸಮಾಧಾನ ಮಾಡ್ಕೋ. ಅವಳಿಲ್ದೆ ನಾನು ಹೇಗಣ ಇರ್ಲಿ? ತಗೋ, ನನ್ಗೆ ಯಾಕಣ ಹಣ್ಣು ತಿನ್ನೋ ಪರಿಸ್ಥಿತಿಲಿ ಇದ್ದೀನ ನಾನು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತಂತಲ್ಲ, ತಿನ್ನು.
ಹೋಗ ಮೇಲೆ. ಅಣ್ಣ ನೀವೆಲ್ಲ ನನ್ನ ಬಾರ್ ಕರ್ಕೊಂಬಂದು ಎಣ್ಣೆ ಎಲ್ಲ ಕೊಡಿಸಿ ಅಣ್ಣ 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 ಬೇಡಣ ಹೇಳೋದನ್ನ ಕೇಳೋಣ. ಅಣ್ಣ ಅಣ್ಣ ಬೇಡಣ ಬೇಡ. ಏನ ನನ್ನ ತಮ್ಮನ ಫ್ರೆಂಡ್ ಆಗಿದ್ದು ಎಣ್ಣೆ ಹೊಡೆಯಲ್ಲ ಅಂತಂದ್ರೆ ಹೇಗ? ಇಲ್ಲಣ್ಣ ಎಣ್ಣೆ ಹೊಡೆಯೋದೇ ತಪ್ಪು. ಅದ್ರಲ್ಲೂ ಇಂತ ಸಿಕ್ ನೀರೆಲ್ಲ ಹಾಕೊಂಡ್ ಕುಡಿದು ಬಿಟ್ರೆ ಹೆಲ್ತ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಒಂದು ಕೋಕ್ನ ಹೇಳಿ. ಏ ತಮ್ಮ ಬಾಯ್ಲಿ. ಸ್ಟಾಪ್ 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 ಸ್ಟಾಪ್. ಮಿಕ್ಸಿಂಗ್ ತಪ್ಪಾಗ್ಬಿಟ್ರೆ ಕಿಕ್ ಹೊಡಿಯಲ್ಲ. ಇದು ಕರೆಕ್ಟ್ ಮಿಕ್ಸಿಂಗ್. ಚೇರ್ಸ್ ಅಣ್ಣ. ಥ್ಯಾಂಕ್ಸ್. ಏನ ಅಶೋಕ ಹುಡುಗಿ ಬಗ್ಗೆ ಅಷ್ಟೊಂದು ಫೀಲ್ ಆಗ್ತಾವನಲ್ಲ, ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಫೀಲ್ ಆಗ್ತಾರೇನಾ? ಅಷ್ಟೊಂದು ಡಿಪಾಗಿ ಲವ್ ಮಾಡ್ದೇನಾ? ಏನಣ್ಣ ಈಗೆಲ್ಲ ಕೇಳ್ತಾ ಇದ್ಯಾ? ಅವನ್ ಮಾಡಿದ್ರ ಲವ್ ಅಂತಾರ? ಆ ಹುಡ್ಗಿ ಇದ್ದಾಳಲ್ಲ ಬಂಗಾರದಂತ ಹುಡ್ಗಿ ಅಣ್ಣ. ಆದ್ರೆ ಈ ನನ್ ಮಗ ಅಯ್ಯಯ್ಯೋ ಒಬ್ಬನೇ ಸಂಭಾಳ್ಸಕ್ಕಾಗಲ್ಲ. ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದಾರಲ್ಲ. ಹೋಗಿ ಅಣ್ಣ, ಮಿಕ್ಸಿಂಗಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ. ತಲೆ ಎಲ್ಲ ಸುತ್ತ ಇದೆ, ಕಿಕ್ ಹತ್ಬಿಟ್ಟಿದೆ. ನೀವೇ ನನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಡ್ಬೇಕಣ್ಣ. ನಮ್ಮ ಮನೆಗೆ ಬಿಟ್ಬಿಡಿ ನಾನು. ಅಣ್ಣ ನಿಮ್ ತಮ್ಮ ಅಶೋಕಲ್ಲ ಅಣ್ಣ, ಸಲೀಮ್ ಅಣ್ಣ. ಏನಂದೆ? ಅನರ್ಕಲಿ ಮೇಲೆ ಪ್ರಾಣ ಇಟ್ಕೊಂಡಿದ್ದಲ್ಲಣ್ಣ. ಆ ತರ ನಿನ್ ತಮ್ಮ ಒಂದ್ ಹುಡ್ಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅಣ್ಣ. ಪ್ರಾಣನೇ ಇಟ್ಕೊಂಡಿದ್ದ. ನೀನ್ ಹೇಳೋದಲ್ಲ ನಿಜಾನಾ? ಸತ್ಯವಾಗ್ಲು ಅಣ್ಣ. ಚೇರ್ಸ್ ಅಣ್ಣ. ಒಂದು ಲವ್ ಟ್ರೂನೇ ಅಣ್ಣ. ನೀವು ಹೋಗಿ ಅಣ್ಣ, ನಾನು ನೋಡ್ಕೋತೀನಿ. ಸರಿ ಸರಿ, ನೋಡ್ಕೊಂಡು ಹುಷಾರಾಗಿ ಮನೆಗೆ ಹುಷಾರಾಗಿ ಹೋಗ್ತೇವೆ ಅಣ್ಣ. ನೀವು ಬಿಲ್ ಕೊಟ್ಬಿಟ್ಟು ಹೋಗಿ ಅಣ್ಣ, ಬರಿಬೇಡಿ. ಸಿಂಹ ಹೋಗ್ಬಿಟ್ಟ, ಈಗ ಹುಲಿ ಬರ್ತಾನೆ. ಇವ್ರಿಬ್ರಿಗೂ ನಾನೇ ಮೇಕನಾ? ಹತ್ರ ಅಷ್ಟೊಂದು ಹೇಳಿದ್ರು ಒಳ್ಳೆ ರೀತಿಯಲ್ಲಿ ಪ್ರಾಣ ಕೊಡ್ತೀನಿ ಅಂತ ನನ್ನ ಹತ್ರ ಡೈಲಾಗ್ ಹೊಡೆದ್ಬಿಟ್ಟು ಒಂದು ಕ್ವಾರ್ಟರ್ಗೆ ನಾನು ಇನ್ನೊಂದ್ಸಲ ನೋಡಿದ್ರೆ ಸಾಯ್ಸಾಕ್ ಕೊಡ್ತೀನಿ. ಏನ್ ಬಾಸ್, ಏನ್ ಸಮಸ್ಯೆ? ಆಯ್ತು ಬಿಡಪ್ಪ. ಇನ್ವೆಸ್ಟಿಗೇಷನ್ ಬೇರೆ ಮಾಡ್ತೀಯ ನೀನು? ಲಕ್ಷ್ಮಿ, ಯಾರು ಬಂದಿದ್ದಾರೆ ನೋಡು. ಆ ಹಣ್ಣು ಕಾಯಿನೆಲ್ಲ ತಗೊಬಂದು ಇಲ್ಲಿ ಇಡ್ರಮ್ಮ. ಬನ್ನಿ ಬಿಡಿ, ಬೇಗ ಬೇಗ ಬನ್ನಿ 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 ಬನ್ನಿ. ನೀವ್ ಬಂದಿ ತುಂಬಾ ಸಂತೋಷ ಆಯ್ತು. ಒಂದ್ ನಿಮಿಷ ಬಂದೆ. ಅಲ್ಲ, ದಿಢೀರ್ ಅಂತ ಬಂದ್ಬಿಟ್ರಿ, ನಾವೇನು ಏರ್ಪಾಡೆ ಮಾಡ್ಕೊಳ್ಳಿಲ್ಲ. ಏರ್ಪಾಟು ಮಾಡೋದ್ ಬೇಡಯ್ಯ. ನೀವ್ ಹೇಳ್ತಾ ಇರೋದು ಉಪ್ಪಿಟ್ಟು ಕೆಸರು ಬರ್ತಾನೆ, ಅದನ್ನು ನಾವೇ ಅರೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಈಗಾಗ್ಲೇ ಕೊಡ್ತಾ ಇರ್ತಾರೆ ಎಲ್ಲಮ್ಮ. ಏ ಬಾನು, ಅವತ್ ಜಗಳ ಮಾಡ್ಕೊಂಡು ಹೋದ್ರಲ್ಲ, ಆ ಹುಡುಗನ್ ಕಡೆಯವ್ರು ಬಂದಿದ್ದಾರೆ. ಈ ಹೂ ಮುಡ್ಕೊಂಡು ರೆಡಿ ಆಗಿರೋ ಬಂದೆ ನಾನು. ಇನ್ನೇನ್ ಅಡ್ಗೆ ಆಗ್ಬಿಡತ್ತೆ, ಎಲ್ಲ ಊಟ ಮಾಡ್ಕೊಂಡೆ ಹೋಗ್ಬೇಕು. ನಿಮ್ ಮಗಳನ್ ಮಾತ್ರ ಕರ್ಕೊ ಬನ್ನಿ. ನಮ್ ಹುಡುಗ ಬಂದು ತಾಳಿ ಕಟ್ತಾನೆ. ಅಲ್ಲ, ಅದು ನೀವು ಅದನ್ನ ಮಾತ್ರ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ನಾವೇ ಮಾಡ್ತೀವಿ. ಅಲ್ಲ, ಮಂಚ ಬೀರು ಎಲ್ಲ ಮಾತ್ರ ಏನಕ್ಕೆ ಕೇಳಿ? ಆ ಬೀರು ಮಂಚ ಎಲ್ಲ ಅದ್ರ ಮೇಲೆ ನಾನೋಗ್ ಮಲಗ್ತೀನ? ಇದು ನನ್ ಮಗ ಸಾರ್ಗೆ ತಿಳಿತಿಲ್ಲಯ್ಯ. ಅದ್ರಿಂದ ಅವನಿಷ್ಟಕ್ಕೆ ನಾನ್ ಬದ್ಲಾದೆ. ಒಳ್ಳೇದಾಯ್ತು, ನಮ್ಮನೆಲ್ಲ ಸಮಸ್ಯೆನೇ ಇಲ್ಲ. ಒಂದು ಮುಖ್ಯವಾದ ವಿಷಯ, ಈ ಮದ್ವೆ ಜೊತೆ ಇನ್ನೊಂದ್ ಮದ್ವೆ ಬಗ್ಗೆನೂ ಮಾತಾಡೋಣ. ಇನ್ನೊಂದ್ ಮದ್ವೆ ಬಗ್ಗೆನಾ? ಆ ಹುಡ್ಗನ ಹೆಸರು ಏನ್ ಹೇಳಿದ್ಯಮ್ಮ? ಅಶೋಕಪ್ಪ. ತುಂಬಾ ಒಳ್ಳೆ ಹುಡ್ಗ. ಯಾವಾಗ್ಲೂ ಹಾಕಿದ್ ಬಿಟ್ಟು ಇವಾಗ ವರ್ಕೌಟ್ ಆಗ್ತಾ ಇದೆ. ಬದುಕಿದ್ರೆ ಇವಳ ಜೊತೆನೇ ಬದುಕ್ಬೇಕು. ನನ್ ಮಗ ಸರ್ ಮದ್ವೆ ಜೊತೆ ನನ್ ಮಗಳ ಮದ್ವೆನೂ ನಡೆದ್ರೆ ಆ ಮನೇಲಿ ಬಂದು ಬದುಕಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಪಾಪ ಕೂತ್ಕೋ. ಇವನೇ ನನ್ ಚಿಕ್ಕ ಮಗ ಅಶೋಕ್. ದೊಡ್ಡ ಮಗ ಇರ್ಬೇಕಾದ್ರೆ ಇವನ್ ಹೇಗ್ ಮದ್ವೆ ಮಾಡಕ್ ಸಾಧ್ಯ? ಅವಳಿ ಜವಳಿ ತಾನೆ, ಇದ್ರಲ್ಲೇನ್ ದೊಡ್ಡವನು ಚಿಕ್ಕವನು ಅನ್ನೋದು. ಸರಿ, ಇವನ್ ಮಾತಾಡ್ತಾನೆ ಇದೆಯಾ ಏನ್ರೆ? ಈ ಟಿವಿ ನ್ಯೂಸ್ ಪೇಪರ್ ಎಲ್ಲ ನೋಡಲ್ವಾ? ಹೆಣ್ ಮಾಡಿ ನಾವು ಹುಡುಗಿ ಬಿದ್ದು ಸತ್ತೋದ್ಲಲ್ಲ, ಅದ್ ಬೇರೆ ಯಾರು ಅಲ್ಲ. ನಡೆ, ಇವ್ ಲವ್ ಮಾಡಿದ ಹುಡುಗಿನೇ. ಅವನೇ ಲವ್ ಫೀಲಿಂಗ್ ಅಲ್ಲಿ ಇನ್ನು ಸಾಯ್ತಾ ಇದ್ದಾನೆ. ಅವನು ಹೋಗಿ ಮದುವೆ ಮಾಡ್ಕೋಬೇಕು ಅಂತೀಯಲ್ಲ? ಅಯ್ಯ ಪಾಪಿ, ಎಲ್ಲೋ ಇದ್ದ ಇಷ್ಟೊತ್ತವರೆಗೂ ನನ್ ಮ್ಯಾಟ್ರ್ ಅಂದ್ರೆ ಕರೆಕ್ಟ್ ಆಗಿ ಬರ್ತಾನೆ. ಇಲ್ಲ, ಅವ್ರ ಮನ್ಸನ್ನ ನಾನ್ ಬದಲಾಯಿಸ್ತೇನೆ. ಅವ್ರ ಮನ್ಸಲ್ಲಿ ಇಷ್ಟೇಷ್ಟು ಜಾಗ ಇದ್ರೆ ಸಾಕು. ಕಟ್ಟಿಂಗ್ ಕೇಳೋ ತರ ಕೇಳ್ತಾವಳೆ. ಬಿಡೋ, ಹೆಂಗೋ ಜೀವನ ಮಾಡ್ಕೋತೀನಿ. ಇರೋ ಹೃದಯನ ಇಷ್ಟ ಆಗ್ಲಾ? ಅದೇ ಹಾಳಾಗೋಗ್ಬಿಟ್ಟೈತೆ. ಅದ್ರೊಳಗೆ ನೀನೇನಮ್ಮ ಮಾಡ್ತೀಯಾ?
ಔಷಧಿ ಹಾಕ್ತೇನೆ. ಅಯ್ಯಯ್ಯೋ ಈ ಹುಡುಗಿ ಕನ್ನಡ ಸಿನಿಮಾ ಎಲ್ಲ ನೋಡಿ ಕೆಟ್ಟೋಗ್ಬಿಟ್ಟವಳೆ. ಇಲ್ಲೋಡಮ್ಮ, ಅವ್ನ್ ಮನ್ಸು ಬದ್ಲಾಗಲ್ಲ, ಬದ್ಲಾಯಿಸ್ಕೊಳ್ಳೋದು ಇಲ್ಲ. ಹಾಳಾಗೋಗುತ್ತೆ, ಮುತ್ಕಿಯಾಗಿ ಹೋಗ್ತೀಯ, ಹೇಳದ್ ಕೇಳು. ನನಗ್ ಒಂದೇ ಒಂದ್ ಚಾನ್ಸ್ ಕೊಟ್ಟು ನೋಡಿ, ಅವ್ರ ಮನ್ಸನ್ನ ನಾನ್ ಬದಲಾಯಿಸ್ತೇನೆ. ಅಯ್ಯ ಏನ ಇವಳು, ಲೇ ಒಪ್ಕತೆ ಹೇಳಣ್ಣ. ಅಯ್ಯಯ್ಯ ಅವಳನ್ನ ಮರ್ತಿ ಇವಳನ್ನ ಚಾನ್ಸೇ ಇಲ್ಲ ಅಣ್ಣ. ಕೇಳಿಸ್ಕೊಂಡ, ಹೋಗ್ ಬೇರೆ ಯಾರನ್ನಾದ್ರೂ ಮದ್ವೆ ಆಗ ಹೋಗು. ಇದೆ ಶಿವ. ಅಯ್ಯ ಹೇಳೋದು ಅರ್ಥನೇ ಮಾಡ್ಕೊಳಲ್ಲ ನೋಡಮ್ಮ ಅವರು. ನನ್ ಮಗ ಸರ್ ಮದ್ವೆನ ಮುಗಿಸ್ಬಿಡೋಣ. ಒಂದೊಳ್ಳೆ ಮುಹೂರ್ತ ನೋಡಿ ಹೇಳಿ.